ಅದ್ರ ಮಧ್ಯ ಇವ್ರು ಹೇಳೋ ಎಲ್ಲ ಕಮೆಂಟ್ಸ್ಗಳು ನನಗೆ ಇನ್ನಷ್ಟು ನೋವು ಕೊಡ್ತಾ ಇದೆ. ಅದಕ್ಕೆ ನಾನು ಅವ್ರ ಮೇಲೆ ರೇಗ್ತೀನಿ, ಕೋಪ ಮಾಡ್ಕೊಳ್ತೀನಿ, ಆಮೇಲೆ ನಾನೇ ಪಶ್ಚಾತ್ತಾಪ ಪಡ್ತೀನಿ. ಯಾಕೆ ಅಂತ ನಂಗೆ ಗೊತ್ತಾಗ್ತಾ ಇಲ್ಲ. ವಯಸ್ಸಾಗಿರೋ ಅತ್ತೆ ಮಾವಂದಿರ ಮೇಲೆ ಕೋಪ ಮಾಡ್ಕೊಳ್ತಾ ಇದ್ದೀನಿ. ಏನೋ ಒಂಥರ ಭಯ, ಎದೆ ಬಡಿತ ಜೋರಾಗುತ್ತೆ, ಆಗಾಗ ಅಳು ಬರುತ್ತೆ, ತುಂಬ ಜನರಿರೋ ಕಡೆ ಹೋಗೋಕ್ಕೆ ಭಯ ಆಗುತ್ತೆ, ಮಕ್ಕಳನ್ನ ಶಾಲೆ ಕಳ್ಸೋಕ್ಕೂ ಭಯ, ಏನೋ ಒಂಥರ ಚಿಂತೆ, ನಂಗೆ ಅರ್ಥ ಆಗ್ತಾ ಇಲ್ಲ ಸರ್, ನನಗಿದ್ರಿಂದ ದಯವಿಟ್ಟು ಹೊರಗಡೆ ಕರ್ಕೊಂಡು ಬನ್ನಿ ಅಂತ ರಿಕ್ವೆಸ್ಟ್ ಮಾಡಿದ್ರಂತೆ. 6-7 ತಿಂಗಳಿಂದ ಏನೇನಾಯಿತು ಅಂತ ಹೇಳು ಅಂತ. ಆಗ ನಿಮ್ಮ ಗಮನಕ್ಕೆ ಬಂದಿರೋದೇನು ಅಂದಾಗ ಇವ್ರು ಹೇಳಿದ್ರಂತೆ, ವೈಯಕ್ತಿಕ ಜೀವನದಲ್ಲಿ ಅಂಥದ್ದೇನು ವಿಶೇಷ ಇಲ್ಲ ಸರ್, ಎಲ್ಲವೂ ಚೆನ್ನಾಗಿದೆ ನಮ್ಮ ಲೈಫಲ್ಲಿ. ಆದರೆ ಇದನ್ನು ಹೇಳಬೇಕೋ ಬೇಡವೋ ಗೊತ್ತಾಗ್ತಾ ಇಲ್ಲ, ಇದು ಚಿಕ್ಕ ಸಮಸ್ಯೆನ ದೊಡ್ಡ ಸಮಸ್ಯೆನ ಗೊತ್ತಾಗ್ತಾ ಇಲ್ಲ, ಹೇಳಿದ್ರೆ ನೀವೇನು ಅಂದ್ಕೊಳ್ತಿರೋ ಗೊತ್ತಿಲ್ಲ, ಆದರೆ ಹೇಳ್ತೀನಿ ಸರ್, ದಯವಿಟ್ಟು ತಪ್ಪು ತಿಳ್ಕೊಬೇಡಿ ಅಂದ್ಬಿಟ್ಟು ಹೇಳಿದ್ರಂತೆ. ನಮಸ್ತೆ. ಕೊಂಡಿ ಕಳಚುವ ಮುನ್ನ ಸ್ವಲ್ಪ ಮಾತಾಡಿ ಪ್ಲೀಸ್, ಡಾಕ್ಟರ್ ವಿರೂಪಾಕ್ಷ ದೇವರಮನೆಯವರು ಬರೆದಿರುವಂತಹ ಬುಕ್ಕಿಂದ ನಮ್ಮ ಮುಂದಿನ ಚಾಪ್ಟರ್ನ ಹೆಸರು ಬಾಸ್ ಕೂಡ ಮಾತಾಡ್ತಾರೆ. ಓಕೆ, ತುಂಬ ಶಾರ್ಟಾಗಿ ಹೇಳ್ತೀನಿ ಇದನ್ನು. ಇದು ಸ್ಪೆಷಲಿ ಕೆಲಸಕ್ಕೆ ಹೋಗುವಂಥವ್ರಿಗೆ ಇದು ಅರ್ಥ ಆಗುತ್ತೆ. ಆ್ಯಂಡ್ ಕೆಲಸದ ಜಾಗದಲ್ಲಿ ಹೇಗಿರಬೇಕು, ಯಾವ ಥರ ಥಾಟ್ಸ್ ಇರಬೇಕು, ಆಮೇಲೆ ಹೇಗೆ ನೋಡಬೇಕು, ಎಗೇನ್ ಹಿಂಗೆ ನೋಡೋದ್ರ ಬದಲು ಹಂಗೆ ನೋಡಿದ್ರೆ ಅನ್ನೋ ಕಾನ್ಸೆಪ್ಟ್ ಕೊಟ್ಟಿದ್ದಾರೆ. ಓಕೆ, ಏನಂದರೆ ಇವ್ರ ಹತ್ರ ಕೌನ್ಸಿಲಿಂಗಿಗೆ ಬಂದಾಗ ಹೇಳಿದ್ರಂತೆ, ಸರ್ ಇವಳ್ದೇನೋ ಒಂಥರ ವಿಚಿತ್ರ ಸಮಸ್ಯೆ ಆಗಿಬಿಟ್ಟಿದೆ, ಸುಮ್ಮನೆ ಅಳ್ತಿರ್ತಾಳೆ, ವಿನಾಕಾರಣ ರೇಗ್ತಾಳೆ, ಅರ್ಧ ರಾತ್ರಿಲಿ ಎದ್ಬಿಟ್ಟು ಏನೋ ಯೋಚನೆ ಮಾಡ್ತಾ ಕೂತ್ಕೋತಾಳೆ, ಇಡೀ ದಿನ ಭಯದಲ್ಲೇ ಇರ್ತಾಳೆ, ಬಸ್ಸಲ್ಲಿ ಓಡಾಡೋಕ್ಕೂ ಭಯ, ಆಟೋದಲ್ಲಿ ಓಡಾಡೋಕ್ಕೂ ಭಯ, ಮಕ್ಕಳು ಶಾಲೆಯಿಂದ ಬರೋದು ಸ್ವಲ್ಪ ತಡ ಮಾಡಿದ್ರೆ ಸಾಕು, ಏನೋ ಅನಾಹುತ ಆದಂಗೆ ಇವಳು ಬಿಹೇವ್ ಮಾಡ್ತಾಳೆ, ಯಾಕೋ ಇತ್ತೀಚೆಗೆ ಇವಳು ತುಂಬ ಈ ರೀತಿ ಆಗ್ತಾ ಇದ್ದಾಳೆ, ನಂಗೆ ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಅಂತ ಹೇಳಿ ಗಂಡ ಹೆಂಡ್ತಿನ ಕರ್ಕೊಂಡು ಸೈಕ್ಯಾಟ್ರಿಸ್ಟ್ ಹತ್ರ ಬಂದ್ರಂತೆ, ಅಂದರೆ ವಿರೂಪಾಕ್ಷ ದೇವರಮನೆ ಸರ್ ಹತ್ರ ಬಂದ್ರಂತೆ. ಆಗ ಅವರು ಆಯಿತು ಅಂತ ಹೇಳಿ ಎಲ್ಲ ಕೇಳಿಸ್ಕೊಂಡಿದ್ದಾದಮೇಲೆ ಚಿಕ್ಕ ಶಬ್ದಗಳಿಗೂ ಹೆದರ್ತಾಳೆ, ಯಾವಾಗಲೂ ಕೈನ ಇಸುಕ್ತಾ ಕೂತಿರ್ತಾಳೆ, ಕೂರ್ಲೋ ಬೇಡವೋ ಅಂತ ಯೋಚನೆ ಮಾಡ್ತಾಳೆ, ತುಂಬ ಸೂಕ್ಷ್ಮ ಆಗಿಬಿಟ್ಟಿದ್ದಾಳೆ ಅಂತೆಲ್ಲ ಹೇಳಿದಾಗ, ನನಗೆ ಯಾಕೆ ಈಗ ಆಗ್ತಾ ಇದೆ ಅಂತ ಗೊತ್ತಾಗ್ತಾ ಇಲ್ಲ ಸರ್, ಒಂದು 6-7 ತಿಂಗಳಿಂದ ನಾನು ಇದನ್ನು ಅಬ್ಸರ್ವ್ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾರಂತೆ. ಆಗ ಇವ್ರ ಜೊತೆ ಮಾತಾಡೋಕ್ಕೆ ಶುರು ಮಾಡ್ತಾರಂತೆ, ಯಾರು ಹೆಂಡತಿ ಜೊತೆಗೆ. ಯಾವಾಗಿಂದ ಈ ಥರ ಆಗ್ತಿದೆ ಅಂದರೆ ಒಂದು 6-7 ಮಂತ್ಸಿಂದ ನನ್ನ ಖುಷಿ ಇಲ್ಲ, ನೆಮ್ಮದಿ ಇಲ್ಲ, ಏನೋ ಒಂಥರ ಆಗೋಗ್ಬಿಟ್ಟಿದೆ, ಸಹೋದ್ಯೋಗಿಗಳು, ಸ್ನೇಹಿತರು, ಮನೆಯವರು, ಕೊನೆಗೆ ಮಕ್ಕಳು ಸಹ ನಾನು ಬದಲಾಗಿದ್ದೀನಿ ಅಂತ ಹೇಳ್ತಾ ಇದ್ದಾರೆ, ನೀನು ಮುಂಚಿನ ಥರ ಇಲ್ಲ ಅಂತ ಹೇಳ್ತಾ ಇದ್ದಾರೆ, ಮೊದಲೇ ಸೋತು ಹೋಗ್ಬಿಟ್ಟಿದ್ದೀನಿ ಸರ್, ನಾನು ತುಂಬಾ ಸೋತು ಹೋಗ್ಬಿಟ್ಟಿದ್ದೀನಿ, ಅದ್ರ ಮಧ್ಯ ಇವ್ರು ಹೇಳೋ ಎಲ್ಲ ಕಮೆಂಟ್ಸ್ಗಳು ನನಗೆ ಇನ್ನಷ್ಟು ನೋವು ಕೊಡ್ತಾ ಇದೆ, ಅದಕ್ಕೆ ನಾನು ಅವ್ರ ಮೇಲೆ ರೇಗ್ತೀನಿ, ಕೋಪ ಮಾಡ್ಕೊಳ್ತೀನಿ, ಆಮೇಲೆ ನಾನೇ ಪಶ್ಚಾತ್ತಾಪ ಪಡ್ತೀನಿ. ಯಾಕೆ ಅಂತ ನಂಗೆ ಗೊತ್ತಾಗ್ತಾ ಇಲ್ಲ. ವಯಸ್ಸಾಗಿರೋ ಅತ್ತೆ ಮಾವಂದಿರ ಮೇಲೆ ಕೋಪ ಮಾಡ್ಕೊಳ್ತಾ ಇದ್ದೀನಿ, ಏನೋ ಒಂಥರ ಭಯ, ಎದೆ ಬಡಿತ ಜೋರಾಗುತ್ತೆ, ಆಗಾಗ ಅಳು ಬರುತ್ತೆ, ತುಂಬ ಜನರಿರೋ ಕಡೆ ಹೋಗೋಕ್ಕೆ ಭಯ ಆಗುತ್ತೆ, ಮಕ್ಕಳನ್ನ ಶಾಲೆ ಕಳ್ಸೋಕ್ಕೂ ಭಯ, ಏನೋ ಒಂಥರ ಚಿಂತೆ, ನಂಗೆ ಅರ್ಥ ಆಗ್ತಾ ಇಲ್ಲ ಸರ್, ನನಗಿದ್ರಿಂದ ದಯವಿಟ್ಟು ಹೊರಗಡೆ ಕರ್ಕೊಂಡು ಬನ್ನಿ ಅಂತ ರಿಕ್ವೆಸ್ಟ್ ಮಾಡಿದ್ರಂತೆ. ಆಗ ಇವರು ಸಮಾಧಾನ ಮಾಡ್ಕೊಳ್ಳಿ, ಒಂದು ಸಮಸ್ಯೆ ಇದ್ಮೇಲೆ ಅದಕ್ಕೆ ಪರಿಹಾರ ಇದ್ದೇ ಇರುತ್ತೆ, ಚಿಂತಿಸಬೇಡಿ, ಈಗ ನಾನು ಕೇಳೋ ಕೆಲವು ಪ್ರಶ್ನೆಗಳಿಗೆ ನೀವು ಉತ್ತರ ಕೊಡ್ತಾ ಹೋಗಿ ಅಂತ ಹೇಳಿದ್ರಂತೆ. ಈಗ ಇದನ್ನು ಕೇಳಿದ್ಮೇಲೆ ತುಂಬ ಜನಕ್ಕೆ ಅನಿಸುತ್ತೆ, ಈ ಸಮಸ್ಯೆಗೆ ಇವ್ರು ಇಷ್ಟೊಂದು ಪ್ರಾಬ್ಲಮ್ ಫೇಸ್ ಮಾಡ್ತಾ ಇದ್ರಾ ಅಂತ. ಪ್ರಾಬ್ಲಮ್ ಫೇಸ್ ಮಾಡ್ತಿರೋರಿಗೆ ಮಾತ್ರ ಗೊತ್ತಿರುತ್ತೆ ಅದು ಈ ಸಮಸ್ಯೆನ ಆ ಸಮಸ್ಯೆನ ಅಂತ. ತುಂಬ ಜನ ಹೇಳ್ತಾರೆ, ನನ್ನ ಹತ್ರ ಕೌನ್ಸಿಲಿಂಗ್ ಬಂದು ಹೋದಾಗ ಕೆಲವ್ರು ಹೇಳ್ತಿರ್ತಾರೆ, ಲೈಕ್ ಇಷ್ಟು ಚಿಕ್ಕ ಪ್ರಾಬ್ಲಮ್ಗೆ ಇವಳು ಹಿಂಗೆ ಆಡ್ತಾಳೆ ಮೇಡಮ್ ಅಂತಾರೆ. ನಾನು ಅವಾಗ ಹೇಳ್ತೀನಿ, ಇಷ್ಟು ಚಿಕ್ಕ ಪ್ರಾಬ್ಲಮ್ ನಿಮ್ಮ ಪ್ರಕಾರ, ನಿಮ್ಮ ಮನಸ್ಥಿತಿ ಪ್ರಕಾರ, ಬಟ್ ಅವರಿಗೆ ಅದು ದೊಡ್ಡ ಪ್ರಾಬ್ಲಮ್.
ಆ್ಯಂಡ್ ಕೆಲವೊಂದು ಟೈಮು ಯಾವುದೋ ಪ್ರಾಬ್ಲಮ್ಮು ಯಾವುದೋ ಎಫೆಕ್ಟ್ ಹೊಡಿತಾ ಇರುತ್ತೆ. ಕೆಲವೊಂದು ಟೈಮ್ ಆಗುತ್ತೆ ಗೊತ್ತಾ, ಮಿಸ್ಕನೆಕ್ಷನ್ ಆಗಿಬಿಟ್ಟಿರುತ್ತೆ. ಯಾವುದೋ ಸ್ವಿಚ್ ಆನ್ ಮಾಡಿದ್ರೆ ಯಾವುದೋ ಲೈಟ್ ಆನ್ ಆಗುತ್ತೆ, ಯಾವುದೋ ಸ್ವಿಚ್ ಆನ್ ಮಾಡಿದ್ರೆ 2 ಲೈಟ್ ಆನ್ ಆಗಿಬಿಡುತ್ತೆ, ಒಂದು ಪಕ್ ಅಂತ ಇರುತ್ತೆ. ಅಂದರೆ ಮಿಸ್ಕನೆಕ್ಷನ್ ಆಗಿಬಿಡುತ್ತೆ. ಹಾಗೆ ನಮ್ಮ ಜೀವನದಲ್ಲೂ ಕೂಡ ಎಷ್ಟೋ ಸಲ ನಮಗೆ ಯಾವ ಸಮಸ್ಯೆ, ಯಾವ ಭಾವನೆ ನಮಗೆ ಸರಿಯಾಗಿ ಗೊತ್ತಾಗದೆ ಅದು ಎಲ್ಲೆಲ್ಲೋ ಮಿಸ್ ಹೊಡಿತಾ ಇರುತ್ತೆ. ಹಾಗೆ ಇವ್ರು ಕೇಳ್ತಾ ಹೋದ್ರಂತೆ, ಆಯಿತು ನಿಮಗೆ ಯಾವಾಗಿಂದ ಭಯ ಆಗ್ತಾ ಇದೆ ಏನು ಅಂತೆಲ್ಲ ಕೇಳಿದ್ದಾದಮೇಲೆ ಅವರು ನಿನ್ನ ಬಗ್ಗೆ ಏನಾದರೂ ಒಳ್ಳೇದು ಹೇಳು ಅಂದಾಗ, ಸರ್ ನಾನು ತುಂಬ ಒಳ್ಳೆಯವಳು ಸರ್, 10ನೇ ತರಗತಿ ಓದಿ ಆರ್ಥಿಕ ಸಮಸ್ಯೆಯಿಂದ ಮುಂದೆ ಓದೋಕ್ಕಾಗಿಲ್ಲ, ಆಮೇಲೆ ಆಫೀಸ್ನಲ್ಲಿ ಪ್ಯೂನ್ ಆಗಿ ಕೆಲಸಕ್ಕೆ ಸೇರಿಕೊಂಡೆ, ಅದಾದಮೇಲೆ ಜೀವನದಲ್ಲಿ ಏನಾದರೂ ಒಂದು ಮಾಡಬೇಕು ಅಂತ ಹೇಳಿ ಒಂದು ಪ್ರೈವೇಟ್ ಇದರಲ್ಲಿ PUC ಎಕ್ಸಾಮ್ನ ಬರೆದು ಪಾಸ್ ಆದೆ, ಆಮೇಲೆ ಡಿಗ್ರಿನ ಪಾಸ್ ಮಾಡಿದೆ, ಆಫೀಸ್ನಲ್ಲಿ ಕ್ಲರ್ಕ್ ಆಗಿ ಪೋಸ್ಟ್ಗೆ ಪ್ರಮೋಷನ್ ಕೊಟ್ಟರು, ನಮ್ಮ ಸಂಸ್ಥೆಯಲ್ಲಿ ನನ್ನ ಉದ್ಯೋಗ ಮತ್ತು ವ್ಯಕ್ತಿತ್ವದ ಬೆಳವಣಿಗೆ ಬಗ್ಗೆ ಎಲ್ರಿಗೂ ಹೆಮ್ಮೆ ಇದೆ, ಇಂಗ್ಲೀಷ್ನ ನಾನು ಕಲ್ತ್ಕೋಬೇಕು ಅಂತ ಇಂಗ್ಲೀಷ್ ಭಾಷಾ ಜ್ಞಾನವನ್ನು ಹೆಚ್ಚು ಮಾಡಿಕೊಂಡೆ, ಯಾವ ತಪ್ಪುಗಳನ್ನು ಮಾಡಬಾರ್ದು ಅಂತ ನಾನು ಚೆನ್ನಾಗಿ ಕಲಿತೆ, ಮತ್ತು ಟೈಪ್ ಮಾಡೋದನ್ನು ಕಲಿತೆ, ನನ್ನ ಬಗ್ಗೆ ಇಷ್ಟು ಹೆಮ್ಮೆ ಇದೆ ಸರ್ ನನ್ನ ಬಗ್ಗೆ ಅಂತ ಹೇಳಿದ್ರಂತೆ. ಆಯಿತು, ಇಷ್ಟೆಲ್ಲ ಒಳ್ಳೆಯದು, ಇಷ್ಟೆಲ್ಲ ಸ್ಟ್ರಾಂಗ್ ಲೇಡಿ ನೀವು, ಹಾಗಿದ್ರೆ ಯಾವಾಗಿಂದ ಇದಾಯಿತು ಅಂದಾಗ, ಒಂದು 6-7 ತಿಂಗಳಿಂದ ಈ ಥರ ಆಗ್ತಾ ಇದೆ, ನನಗೆ ಗೊತ್ತಾಗ್ತಾ ಇಲ್ಲ, ಎಫಿಷಿಯೆಂಟಾಗಿ ನನಗೆ ಕೆಲಸ ಮಾಡೋಕ್ಕಾಗ್ತಾ ಇಲ್ಲ ಅಂತ ಹೇಳಿದ್ರಂತೆ. ಆಗ ಇವರು ಕೇಳಿದ್ರಂತೆ, ಈ 6-7 ತಿಂಗಳಿಂದ ಏನೇನಾಯಿತು ಅಂತ ಹೇಳು ಅಂತ. ಆಗ ನಿಮ್ಮ ಗಮನಕ್ಕೆ ಬಂದಿರೋದೇನು ಅಂದಾಗ ಇವ್ರು ಹೇಳಿದ್ರಂತೆ, ವೈಯಕ್ತಿಕ ಜೀವನದಲ್ಲಿ ಅಂಥದ್ದೇನು ವಿಶೇಷ ಇಲ್ಲ ಸರ್, ಎಲ್ಲವೂ ಚೆನ್ನಾಗಿದೆ ನಮ್ಮ ಲೈಫಲ್ಲಿ, ಆದರೆ ಇದನ್ನು ಹೇಳಬೇಕೋ ಬೇಡವೋ ಗೊತ್ತಾಗ್ತಾ ಇಲ್ಲ, ಇದು ಚಿಕ್ಕ ಸಮಸ್ಯೆನ ದೊಡ್ಡ ಸಮಸ್ಯೆನ ಗೊತ್ತಾಗ್ತಾ ಇಲ್ಲ, ಹೇಳಿದ್ರೆ ನೀವೇನು ಅಂದ್ಕೊಳ್ತಿರೋ ಗೊತ್ತಿಲ್ಲ, ಆದರೆ ಹೇಳ್ತೀನಿ ಸರ್ ದಯವಿಟ್ಟು ತಪ್ಪು ತಿಳ್ಕೊಬೇಡಿ ಅಂದ್ಬಿಟ್ಟು ಹೇಳಿದ್ರಂತೆ. ಒಂದು ರೀತಿ ನಮ್ಮ ಬಾಸ್ ಬದಲಾದ ಮೇಲೆ ನನಗೆ ಈ ತೊಂದರೆಗಳು ಹೆಚ್ಚಾಗ್ಬಿಟ್ಟಿದೆ, ನಮ್ಮ ಬಾಸ್ ಬದಲಾದ ಮೇಲೆ ನನಗೆ ಈ ತೊಂದರೆ ಹೆಚ್ಚಾಗಿದ್ದಲ್ಲದೆ ಒಂಥರ ಅವ್ರನ್ನ ಮಿಸ್ ಮಾಡ್ಕೊಳ್ತಾ ಇದ್ದೀವಿ ಅಂತ ಅನ್ನಿಸ್ತಾ ಇದೆ. ಅವರು ತುಂಬ ಒಳ್ಳೆಯವರು ಸರ್, ತುಂಬ ಬುದ್ಧಿವಂತರು, ತುಂಬಾ ಶಿಸ್ತಿನ ಮನುಷ್ಯ, ಆ್ಯಂಡ್ 4-6 ಏನು ಹೇಳ್ತಾರೆ ಒಳ್ಳೆ ಹೆಸರನ್ನ ಮಾಡಿರುವಂಥ ವ್ಯಕ್ತಿ, ಅವ್ರನ್ನ ಮಿಸ್ ಮಾಡ್ಕೊಂಡ್ಮೇಲೆ ನನಗೆ ತುಂಬಾ ಭಯ ಆಗ್ತಾ ಇದೆ, ಏನೋ ಒಂಥರ ಕೆಲಸದ ಜಾಗದಲ್ಲಿ ನನಗೆ ನೆಮ್ಮದಿ ಇಲ್ಲ ಅಂತ ಅಂದ್ರಂತೆ. ಹಾಗೆ ಇವ್ರು ಕೇಳಿದ್ರಂತೆ, ಈಗ ಬಂದಿರೋ ಬಾಸ್ ಜೊತೆಗೆ ಏನಾದರೂ ಗಲಾಟೆಗಳಾಯ್ತಾ ಅಂತ. ಆಗ ಅವ್ರು ಹೇಳಿದ್ರಂತೆ, ಅಯ್ಯೋ ಇಲ್ಲ ಸರ್, ಇವರು ತುಂಬ ಒಳ್ಳೆಯವರು, ತುಂಬ ಬುದ್ಧಿವಂತರು, ತುಂಬಾ ಡಿಸಿಪ್ಲೀನು, 4-6 ಕಂಪ್ನಿಗಳಿಗೆ ಬೋರ್ಡ್ ಡೈರೆಕ್ಟರ್ ಆಗಿದ್ದಾರೆ, ಆಮೇಲೆ ಯೂನಿವರ್ಸಿಟಿಯಲ್ಲಿ ಇವ್ರಿಗೆ ಒಳ್ಳೆ ಹೆಸರಿದೆ, ಆಮೇಲೆ ಎಲ್ಲ ಇವ್ರು ತುಂಬ ಚೆನ್ನಾಗಿದ್ದಾರೆ, ತುಂಬ ಒಳ್ಳೆಯವರು, ಆದರೆ ನನಗೆ ಯಾಕೋ ಅವ್ರು ಕಂಡ್ರೆ ಭಯ ಸರ್, ಮುಂಚೆ ಸರ್ ಜೊತೆ ಎಷ್ಟು ಚೆನ್ನಾಗಿ ಮಾತಾಡ್ತಿದ್ವಿ ಆ ಥರ ನನಗೆ ಇವ್ರ ಜೊತೆ ಮಾತಾಡೋಕ್ಕಾಗಲ್ಲ, ಒಂಥರ ಹುಲಿ ಬೋನಿಗೆ ಹೋಗೋ ಥರ ನನಗೆ ಭಯ ಆಗುತ್ತೆ ಅಂತ ಹೇಳಿದ್ರಂತೆ. ಆಗ ಇವ್ರು ಮತ್ತೆ ಪ್ರಶ್ನೆ ಮಾಡಿದ್ರಂತೆ, ಆ ಒಂದು ಬಾಸ್ಗೂ ಈ ಬಾಸ್ಗೂ ಇರೋ ಡಿಫ್ರೆನ್ಸ್ ಏನು ಅಂತ. ಆಗ ಅವ್ರು ಹೇಳಕ್ಕೆ ಶುರು ಮಾಡಿದ್ರಂತೆ, ಸರ್ ಇವರು ಹೆಚ್ಚು ಮಾತಾಡೋದಿಲ್ಲ ಸರ್, ನನಗೇನಾದರೂ ಪೇಪರ್ನ ಟೈಪ್ ಮಾಡೋಕ್ಕೆ ಹೇಳ್ತಾರೆ, ನಾನೇನಾದರೂ ತಪ್ಪಾಗಿದೆ ಅಂತ ಭಯದಲ್ಲಿ, ನಾನೇನಾದ್ರು ತಪ್ಪಾಗಿಬಿಟ್ಟಿರುತ್ತೆ ಅಂತ ಭಯದಲ್ಲಿ ಇಟ್ಟಿರ್ತೀನಿ, ಅವ್ರಿಗೆ ಕೊಟ್ಟರೆ ಅವ್ರೇನೂ ಹೇಳೋದಿಲ್ಲ, ತಪ್ಪಾಗಿದ್ದರೆ ಅದಕ್ಕೊಂದು ಚುಕ್ಕಿ ಇಟ್ಬಿಟ್ಟು ವಾಪಸ್ ಕೊಡ್ತಾರೆ ಸರಿ ಮಾಡಿ ಅಂತ, ತಪ್ಪಾಗಿಲ್ಲ ಅಂತ ಅಂದರೆ ಸುಮ್ಮನೆ ತೊಗೊಂಡ್ಬಿಡ್ತಾರೆ, ನನಗೆ ಏನು ನಡೀತಿದೆ, ನಾನು ಸರಿ ಮಾಡ್ತಿದ್ದೀನೋ ಇಲ್ವೋ ಗೊತ್ತಾಗ್ತಾ ಇಲ್ಲ, ಜೋರಾಗಿ ಬೈದರೂ ಪರವಾಗಿಲ್ಲ ಸರ್, ಆದರೆ ಸುಮ್ಮನೆ ಇರ್ತಾರಲ್ಲ ಅದೇ ನನಗೆ ಭಯ ಆಗ್ತಾ ಇದೆ, ನಾನೇನಾದ್ರು ರಜಾ ಕೇಳಕ್ಕೆ ಹೋದರೆ ರಜೆನ ನಂದೆಲ್ಲ ರಜೆಗಳು ಕೆಲಸ ಎಲ್ಲ ಮುಗಿಸ್ಬಿಟ್ಟು ನಾನು ರಜೆ ಕೇಳಕ್ಕೆ ಹೋದಾಗ ಆಯಿತು ಅಂತ ಕೊಡ್ತಾರೆ, ಯಾಕೆ ರಜಾ ಏನೂ ಕೇಳೋದಿಲ್ಲ, ಇವರು ಯಾವಾಗಾದರೂ ನನ್ನ ಕೆಲಸದಿಂದ ತೆಗೆದುಬಿಡ್ತಾರೇನೋ, ಇಷ್ಟೊಂದು ಮಾತೇ ಆಡಲ್ಲ ವ್ಯಕ್ತಿ, ಯಾಕೆ ಬೇಕಪ್ಪ ಅಂತೆಲ್ಲ ನನಗೆ ಭಯ ಸ್ಟಾರ್ಟ್ ಆಗಿಬಿಟ್ಟಿದೆ ಸರ್, ಒಂಥರ ಕೆಲಸ ಕಳ್ಕೊಂಬಿಟ್ರೆ ಅಂತ ಅನ್ನಿಸ್ತಾ ಇದೆ ಅಂತ ಹೇಳಿದ್ರಂತೆ. ಸೊ ನಿಮಗೂ ಗೊತ್ತಾಗಿರ್ಬೋದು ಇವ್ರ ಪ್ರಾಬ್ಲಮ್ ಏನು ಅಂತ, ಡಾಕ್ಟ್ರಿಗೂ ಗೊತ್ತಾಯ್ತಂತೆ ಇವ್ರ ಪ್ರಾಬ್ಲಮ್ ಏನು ಅಂತ. ನೀವು ಈ ಥರ ಪ್ರಾಬ್ಲಮಲ್ಲಿದ್ದೀರಾ? ಕೆಲಸ ಚೇಂಜ್ ಆದ ತಕ್ಷಣ ನಾವು ವೀಕ್ ಆಗಿಬಿಡ್ತೀವಿ, ನಮ್ಮ ಬಾಸ್ ಚೇಂಜ್ ಆದ ತಕ್ಷಣ ವೀಕ್ ಆಗಿಬಿಡ್ತೀವಿ, ನಮ್ಮ ಜೊತೆ ಎಂಪ್ಲಾಯ್ಸ್ ಯಾರೋ ಇರ್ತಾರೆ, ನಮ್ಮ ಜೊತೆ ಎಂಪ್ಲಾಯ್ಸ್ ಇರ್ತಾರೆ, ಅವ್ರು ಚೇಂಜ್ ಆದ ತಕ್ಷಣ ನಾವು ಬೇಜಾರಾಗ್ಬಿಡ್ತೀವಿ, ಒಂಥರ ನಮಗೆ ಮುಂಚಿನಷ್ಟು ಆ್ಯಕ್ಟಿವ್ ಆಗಿರಲ್ಲ. ಯಾಕೆ ಅಂದರೆ ನಾವು ಅವ್ರ ಜೊತೆ ಒಂದು ಕಂಫರ್ಟ್ ಝೋನಲ್ಲಿ ಇರ್ತೀವಿ, ಅದೇ ಕಂಫರ್ಟ್ ಝೋನ್ ನನಗೆ ಯಾವಾಗಲೂ ಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತೀನಿ, ಹಾಗಾಗಿ ನನಗೊಂದು ಸ್ವಲ್ಪ ಅದು ಮಿಸ್ ಆದರೂ ಕೂಡ ಎಕ್ಸೆಪ್ಟ್ ಮಾಡೋ ಧೈರ್ಯ ನನ್ನ ಹತ್ರ ಇಲ್ಲದೆ ಇರೋ ಕಾರಣ ಏನಾಗುತ್ತೆ, ನನಗೆ ಮೆಂಟಲಿ ನಾನು ವೀಕ್ ಆಗ್ತಾ ಬರ್ತೀನಿ, ಅವ್ರ ಜೊತೆ ಇದ್ದಂಗೆ ಇರೋಕ್ಕಾಗಲ್ಲ ಅಂತ. ಹಾಗೆ ಇವರು ಅದನ್ನು ಬಿಡಿಸ್ತಾ ಕೇಳ್ತಾ ಹೋದಾಗ ಇವರು ಹೇಳಿದ್ರಂತೆ, ಅವರು ಎಷ್ಟು ಜಾಲಿಯಾಗಿ ಮಾತಾಡ್ತಾ ಇದ್ರು, ಖುಷಿಯಾಗಿ ಮಾತಾಡ್ತಿದ್ರು, ಎಲ್ಲರ ಜೊತೆ ಸಂತೋಷವಾಗಿದ್ದರು, ಈ ಥರ ಇವರು ಸಂತೋಷವಾಗಿ ನಮ್ಮ ಜೊತೆ ಇದ್ದರು, ತಪ್ಪು ಮಾಡಿದ್ರೆ ನೋಡಮ್ಮ ತಪ್ಪು ಮಾಡಿದ್ಯಾ ಅಂತಿದ್ರು, ರಜೆ ಬೇಕು ಅಂದರೆ ಯಾಕೆ ಅಂತ ಕೇಳ್ತಾ ಇದ್ರು, ನಮ್ಮ ಜೊತೆ ಎಲ್ಲ ಚೆನ್ನಾಗಿದ್ರು ಸರ್, ಅದಕ್ಕೆ ಇವ್ರು ಕಂಫರ್ಟಬಲ್ ಆಗಿದ್ರು, ಇವ್ರು ಕಂಡ್ರೆ ನಂಗೆ ಭಯ ಆಗಿದೆ, ನಾನೇನೋ ತಪ್ಪು ಮಾಡ್ತಿದ್ದೀನೇನೋ ಅನ್ನಿಸ್ತಾ ಇದೆ ಅಂತ ಹೇಳಿದ್ರಂತೆ. ಆಗ ಇವ್ರು ಅರ್ಥ ಮಾಡಿಸಿದ್ರಂತೆ, ಬಾಸ್ ಅಲ್ದಲ್ಲ ಪ್ರಾಬ್ಲಮ್ಮು, ಆ ಬಾಸ್ ಜೊತೆಗೆ ನೀವು ಕಂಫರ್ಟ್ ಝೋನಲ್ಲಿದ್ರಿ, ಬಟ್ ಈ ಬಾಸ್ ಜೊತೆಗೆ ನೀವು ಕಂಫರ್ಟ್ ಝೋನಲ್ಲಿಲ್ಲ,
ಆ ಬಾಸ್ ಮಾತಾಡ್ತಾ ಇದ್ರು, ಈ ಬಾಸ್ ಮಾತಾಡ್ತಾ ಇಲ್ಲ. ಆ ಬಾಸು ಎಲ್ಲದಕ್ಕೂ ಪ್ರಶ್ನೆ ಮಾಡ್ತಾ ಇದ್ರು, ಈ ಬಾಸು ಯಾವುದಕ್ಕೂ ಪ್ರಶ್ನೆ ಮಾಡಲ್ಲ. ಯಾಕೆ ಅಂತ ಈ ರೀತಿ ಯೋಚನೆ ಮಾಡಿ ಅಂತ ಕೇಳಿದ್ರಂತೆ. ದೃಷ್ಟಿಕೋನನ ಚೇಂಜ್ ಮಾಡೋದು. ಅಂದರೆ ಈ ಬಾಸು 4 ಬೋರ್ಡ್ ಇದರಲ್ಲಿ ಡೈರೆಕ್ಟರ್ ಆಗಿದ್ದಾರೆ ಅಂತ ಹೇಳಿದ್ರಿ. ಸೊ ಹೆಚ್ಚು ರೆಸ್ಪಾನ್ಸಿಬಿಲಿಟಿ ಇದೆ, ಆಯಿತಾ. ನೀವು ರಜೆ ಕೇಳಿದಾಗ, ರಜೆ ಇದ್ದರೆ ನೀವೆಲ್ಲ ಕೆಲಸ ಮುಗಿಸಿ ರಜೆ ಕೇಳ್ತಿದ್ದೀರಾ ಅಂತ ಗೊತ್ತು, ರಜೆ ಸ್ಯಾಂಕ್ಷನ್ ಮಾಡ್ತಾರೆ. ರಜೆ ಕೊಡಲ್ಲ ಅಂದರೆ ಕೊಡೋಕ್ಕಾಗಲ್ಲ ಇವಾಗ ಅಂತ ಬರ್ಕೊಡ್ತಾರೆ. ತಪ್ಪು ಮಾಡಿದಾಗ ಯಾಕೆ ತಪ್ಪು ಮಾಡಿದ್ಯಾ, ಏನು, ಹಾಗೆ ಹೀಗೆ ಅಂತ ಅರ್ಧ ಗಂಟೆ ವೇಸ್ಟ್ ಮಾಡೋದ್ರ ಬದಲು ಚುಕ್ಕಿ ಇಟ್ಬಿಟ್ಟು ಇದನ್ನು ಸರಿ ಮಾಡ್ಕೊಂಬನ್ನಿ ಅಂತ ಕೊಡ್ತಾರೆ. ಸೊ ಇಬ್ಬರಲ್ಲೂ ಕೂಡ ಒಳ್ಳೆತನ ಇದೆ. ಆದರೆ ಅವ್ರ ಹಾಗೆ ಇವ್ರಿರಬೇಕು ಅನ್ನೋ ನಿಮ್ಮ ನಿರೀಕ್ಷೆನೇ ನಿಮ್ಮ ಸಮಸ್ಯೆಗೆ ಕಾರಣ ಅಂತ ಹೇಳಿದ್ರಂತೆ. ಹೀಗೆ ನಾವು ನಮ್ಮ ಜೀವನದಲ್ಲಿ ಒಬ್ಬರ ಜೊತೆ ಕಂಫರ್ಟ್ ಝೋನಲ್ಲಿ ಇರ್ತೀವಿ. ಅದೇ ಥರ ವ್ಯಕ್ತಿ ಥರನೇ ನಮಗೆ ಇನ್ನೊಬ್ರು ಸಿಗಬೇಕು, ಇಲ್ಲ ಅಂದರೆ ನಾವು ಅವ್ರ ಜೊತೆ ಸರಿಯಾಗಿರೋದಿಲ್ಲ. ಒಂಥರ ನಮ್ಮ ಇಂಟ್ರೆಸ್ಟ್ ಕಳ್ಕೊಂಡ್ಬಿಡ್ತೀವಿ. ನಾವು ಕೆಲ್ಸಕ್ಕೆ ಹೋಗೋಕ್ಕೆ ಯಾಕೋ ಬೇಜಾರು, ಮೂಡೇ ಇಲ್ಲ. ತುಂಬ ಜನ ಸ್ಟೂಡೆಂಟ್ಸ್ ಹಿಂಗೆ ಮಾಡ್ತಾರೆ. ತುಂಬ ಫೇವ್ರೆಟ್ ಟೀಚರ್ ಬರಲಿಲ್ಲ ಅಂದರೆ ಆ ಸ್ಕೂಲ್ಗೆ ಹೋಗೋಕ್ಕೆ ಅವ್ರಿಗೆ ಬೇಜಾರಾಗ್ಬಿಡುತ್ತೆ. ತುಂಬ ಕ್ಲೋಸ್ ಫ್ರೆಂಡ್ಸ್ಗಳು ಸ್ಕೂಲ್ ಚೇಂಜ್ ಮಾಡಿಬಿಟ್ರೆ ನೆಕ್ಸ್ಟ್ ಕ್ಲಾಸ್ಗೆ ಹೋಗೋಕ್ಕೆ ಬೇಜಾರಾಗುತ್ತೆ. ನಮ್ಮ ಆ್ಯಕ್ಟಿವಿಟಿ ಏನಿರುತ್ತೆ, ನಾವೆಷ್ಟು ಆ್ಯಕ್ಟಿವ್ ಆಗಿರ್ತೀವಿ ಅದು ಕಡಿಮೆ ಆಗಿಬಿಡುತ್ತೆ. ಯಾಕೆ? ಬಿಕಾಸ್ ಆ ವ್ಯಕ್ತಿ ಬದಲಾಗಿದ್ದಕ್ಕಲ್ಲ, ನಮ್ಮ ನಿರೀಕ್ಷೆಗಳು ಜಾಸ್ತಿ ಆಗಿದೆ. ನಾವು ಬೇರೆದಕ್ಕೆ ಅಡ್ಜಸ್ಟ್ ಆಗೋ ಮನಸ್ಥಿತಿನ ಡೆವಲಪ್ ಮಾಡ್ಕೊಂಡಿಲ್ಲ. ಅದಕ್ಕೋಸ್ಕರ ನಮಗೆ ವೀಕ್ ಆಗ್ತಾ ಹೋಗ್ತೀವಿ. ಇದೇ ಥರ ಸ್ಕೂಲ್ ಬದಲಾದಾಗ, ಮಕ್ಕಳಲ್ಲಿ ಜಾಬ್ ಬದಲಾದಾಗ, ನಮ್ಮಗಳಲ್ಲಿ ಮತ್ತು ಬಾಸ್ ಬದಲಾದಾಗ, ಎಂಪ್ಲಾಯ್ ಬದಲಾದಾಗ ಆಗುವಂಥ ಈ ಎಲ್ಲ ಎಮೋಷನ್ಸ್ಗಳನ್ನು ಎಕ್ಸೆಪ್ಟ್ ಮಾಡುವಂತಹ, ನಿಭಾಯಿಸುವಂತಹ ಕಲೆನ ನಾವು ಕಲ್ತಿದ್ರೆ ನಮಗೆ ಯಾರೇ ಬದಲಾದರೂ, ಯಾರೇ ಬಂದರೂ, ಎಷ್ಟೇ ಕಿರಿಕಿರೋರು ಬಂದರೂ ನಾವು ಹ್ಯಾಂಡ್ಲು ಮಾಡ್ಬೋದು ಅಲ್ವಾ. ಸೊ ಆಗ ನಮಗೆ ಯಾವ ಪ್ರಾಬ್ಲಮ್ಮು ಇರೋದಿಲ್ಲ. ಹಾಗೆ ನನಗೊಬ್ಬರು ಕೌನ್ಸಿಲಿಂಗ್ ಬಂದಾಗ ಹೇಳ್ತಾ ಇದ್ರು, ಲೇಡಿ ಬಾಸ್, ಅವ್ರಿಗೆ ಲೇಡಿ ಬಾಸ್ ಇದ್ದಾರೆ, ಗೌರ್ಮೆಂಟ್ ಜಾಬು, ಇವರು ಇಂಜಿನಿಯರು, ಅವರು ಇವರ ಹೈಯರ್ ಆಫೀಸರು. ಇವ್ರು ಎಲ್ಲ ಕೆಲಸಗಳನ್ನ ಚೆನ್ನಾಗಿ ಮಾಡಿದ್ರೂ ಕೂಡ ಮೇಡಮ್ ತುಂಬ ಕಿರಿಕಿರಿ ಮ್ಯಾಮ್, ಅವರು ಭಯ ಆಗುತ್ತೆ ನನಗೆ, ಒಂದು ಹಾಫ್ ಡೇ ರಜಾ ಕೇಳೋಕ್ಕೂ ನನಗೆ ಭಯ ಅಂಥೇಳಿ ಇವರಿಗೆ ಹೆಲ್ತ್ ಅಪ್ಸೆಟ್ ಆಗ್ತಾ ಇದೆ. ಇವರು ಮೆಂಟಲಿ ಸ್ಟ್ರೆಸ್ ಆಗ್ತಾ ಇದ್ದಾರೆ, ಯಾವಾಗಲೂ ಭಯದಲ್ಲಿರ್ತಾರೆ, ಮಾತಾಡ್ಬೇಕಾದ್ರೆ ತೊದಲ್ತಾರೆ. ನನಗೆ ಮಾತಾಡಿದ್ರೆ ತೊದಲು ಬರುತ್ತೆ, ಕೈಯೆಲ್ಲ ಬೆವರಾಗುತ್ತೆ ಮ್ಯಾಮ್ ಅಂತ ಕೌನ್ಸಿಲಿಂಗ್ ಬಂದಿದ್ರು. ಆಗ ನಾನು ಇದನ್ನೇ ಅವ್ರಿಗೆ ಕೇಳಿದ್ದು, ನೀವು ಜಾಬ್ಗೆ ಹೋಗಿ ಎಷ್ಟು ವರ್ಷ ಆಯಿತು, ಇದೆಲ್ಲ ಕೇಳಿದಾಗ ಅವರ ಬಾಸ್ನ ಇವ್ರು ಹೇಟ್ ಮಾಡ್ತಾ ಇದ್ದಾರೆ. ಅವ್ರು ಬಂದಿಲ್ಲ ಅಂದರೆ ಇವ್ರಿಗೆ ಸಮಾಧಾನ, ಅವ್ರು ಬಂದರೆ ಇವ್ರಿಗೆ ಟೆನ್ಷನ್ನು. ಅಂದರೆ ಇವರಿಗೆ ಅದನ್ನು ಫೇಸ್ ಮಾಡೋ ಧೈರ್ಯ ಇಲ್ಲ, ಅಷ್ಟು ಬಿಟ್ಟರೆ ಬಾಸ್ದೇನು ಪ್ರಾಬ್ಲಮ್ ಇಲ್ಲ. ಅದಾದ ಮೇಲೆ ಕೆಲವೊಂದೆಲ್ಲ ಅವ್ರಿಗೆ ಅರ್ಥ ಮಾಡಿಸಿದ್ಮೇಲೆ ಆಮೇಲೆ ಅವರು ಜಾಬಿಗೆ ಹೋದಾಗ ತುಂಬ ಚೆನ್ನಾಗಿ ಇದ್ದಾರೆ. ಈಗ ಹೇಳ್ತಾರೆ, ಈಗ ನನಗೇನು ಟೆನ್ಷನ್ ಇಲ್ಲ ಮ್ಯಾಮ್, ಅವ್ರು ಏನು ಕೇಳ್ತಾರೆ ಅದಕ್ಕೆ ಆನ್ಸರ್ ಮಾಡ್ತೀನಿ, ನನ್ನ ಕಡೆಯಿಂದ ಕೆಲಸ ಸರಿಯಾಗಿದ್ದರೆ ನಾನು ಯಾಕೆ ಹೆದರಬೇಕು, ನನ್ನ ಕೆಲಸ ನಾನು ಪರ್ಫೆಕ್ಟಾಗಿ ಮಾಡ್ತೀನಿ. ಹಾಗೂ ಏನಾದರೂ ಅವ್ರು ಕೇಳಿದ್ರೆ ಅದನ್ನು ವಿವರಿಸಿ ನಾನು ಹೇಳ್ತೀನಿ. ಆಮೇಲೆ ಅವ್ರು ಕೆಲವೊಂದು ಟೈಮ್ ರೂಡಾಗಿ ಮಾತಾಡ್ತಾರೆ, ಈಗ ನಂಗೆ ಅರ್ಥ ಆಗಿದೆ ಮ್ಯಾಮ್, ಅವ್ರು ಇರೋದೇ ಹಾಗೆ, ಅವ್ರು ಮಾತಾಡೋದೇ ಹಾಗೆ. ಆ ಥರ ಮಾತಾಡೋದ್ರಿಂದ ಅವ್ರಿಗೆ ಹೆಲ್ತ್ ಅಪ್ಸೆಟ್ ಆಗುತ್ತೆ, ಅವ್ರಿಗೆ BP ಬರುತ್ತೆ, ನನಗಲ್ವಲ್ಲ. ಈ ಥಾಟಿಂದ ನಾನು ನೆಮ್ಮದಿಯಾಗಿ ಮಾಡ್ತಾ ಇದ್ದೀನಿ. ಆ್ಯಂಡ್ ಖುಷಿ ಏನಂದರೆ ಅವರೇ ಟ್ರಾನ್ಸ್ಫರ್ ಆಗಿಬಿಟ್ರು ಮ್ಯಾಮ್ ಅಂತ ರೀಸೆಂಟಾಗಿ ಕಾಲ್ ಮಾಡಿ ಹೇಳಿದ್ರು, ಬಾಸೇ ಟ್ರಾನ್ಸ್ಫರ್ ಆಗಿಬಿಟ್ರು ಮೇಡಮ್ ಇವಾಗ ಅಂತ. ಅಂದರೆ ಇದರಲ್ಲಿ ಇನ್ನೂ ಒಂದು ನಾವು ಅರ್ಥ ಮಾಡ್ಕೊಬೇಕು, ಖುಷಿಯಿಂದ ಪರಿಸ್ಥಿತಿಗಳನ್ನು ಅಕ್ಸೆಪ್ಟ್ ಮಾಡಿಕೊಂಡ್ರೆ ಪರಿಸ್ಥಿತಿಗಳು ಕೂಡ ಚೇಂಜ್ ಆಗಿಬಿಡುತ್ತೆ. ಆ್ಯಂಡ್ ಯೂನಿವರ್ಸ್ ನಮಗೆ ಬೇಕಾದಂಗೆ ಚೇಂಜ್ ಮಾಡುತ್ತೆ ಕೂಡ. ಅದಕ್ಕೋಸ್ಕರ ಯಾರೋ ಒಬ್ಬರು ಮಾತಾಡ್ತಿದ್ದಂಗೆ ಇನ್ನೊಬ್ಬರು ಮಾತಾಡಬೇಕು ಅನ್ನೋ ನಿರೀಕ್ಷೆ ಬೇಡ. ಅದನ್ನೇ ಅವ್ರು ಇಲ್ಲಿ ಹೇಳ್ತಾ ಇರೋದು. ಈ ಬಾಸ್ ಕೂಡ ಮಾತಾಡ್ತಾರೆ, ಆದರೆ ಅವ್ರ ಥರ ಮಾತಾಡಲ್ಲ. ಹಾಗಾಗಿ ನಾವು ನಮ್ಮ ಜೀವನದಲ್ಲಿ ಒಬ್ಬರ ಥರನೇ ಎಲ್ಲರೂ ಇರಬೇಕು ಅನ್ನೋ ಥರ ಎಕ್ಸ್ಪೆಕ್ಟ್ ಮಾಡೋದನ್ನು ಬಿಟ್ಟು, ನಾವು ಪರಿಸ್ಥಿತಿಗಳಿಗೆ, ವ್ಯಕ್ತಿಗಳಿಗೆ ಅಡ್ಜಸ್ಟ್ ಆಗುವಂತಹ ಸಮಸ್ಯೆಗಳನ್ನು, ಪರಿಸ್ಥಿತಿಗಳನ್ನು ಎಕ್ಸೆಪ್ಟ್ ಮಾಡ್ಕೊಳ್ಳುವಂತಹ, ಎದುರಿಸುವಂತಹ ಶಕ್ತಿಯನ್ನು ನಾವು ಪಡ್ಕೊಂಡ್ರೆ ಯಾರ ಜೊತೆಯಲ್ಲಿದ್ದರೂ, ಯಾರ ಜೊತೆಯಲ್ಲಿ ಇಲ್ಲದೇ ಇದ್ರೂ ಕೂಡ ನಾವು ಸರಿಯಾಗಿ ಕೆಲಸನ ಮಾಡ್ತೀವಿ. ಅಂದರೆ ಈ ಎಲ್ಲ ಕಾರಣದಿಂದ ನನ್ನ ಮೇಲೆ ನನಗೆ ಜಿಗುಪ್ಸೆ ಬಂದು, ಮನೆಯಲ್ಲಿ ಸ್ಟ್ರೆಸ್ ತೊಗೊಂಬಂದು, ಮಕ್ಕಳು, ಗಂಡ, ಹೆಂಡತಿ, ಅತ್ತೆ, ಮಾವ ಎಲ್ಲರ ಜೊತೆಗೂ ಪ್ರಾಬ್ಲಮ್ನ ಫೇಸ್ ಮಾಡಿಕೊಂಡು ಕೊಂಡಿಗಳು ಕಳಚುವ ಮುಂಚೆ ಅಟ್ಲೀಸ್ಟ್ ಏನು ನಡೀತಿದೆ ನನ್ನ ಜೀವನದಲ್ಲಿ ಅಂತ ಯಾರಾದರೂ ಸೊಲ್ಯೂಷನ್ ಕೊಡೋರ ಹತ್ರ ಸ್ವಲ್ಪ ಮಾತಾಡಿ ಪ್ಲೀಸ್. ಥ್ಯಾಂಕ್ ಯು.